ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸೈಯದ್ ಚುಂಚೋಳಿಯ ಶ್ರೀ ಚಂದ್ರಶೇಖರ್ ಪಾಟೀಲ್ ರೇವೂರ್ ಶಾಲೆಯ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಪರಿಸರ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಡಾಂಗೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಕಲಬುರಗಿ ಜನರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಧರ್ಮಸ್ಥಳ ಸಂಸ್ಥೆಯ ಸೇವೆ ಅನನ್ಯ ಎಂದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಯೋಜನಾ ಅಧಿಕಾರಿ ರಜಬ್ ಅಲಿ ಮಾತನಾಡಿ, ಪರಿಸರ ಕೇವಲ ಆಚರಣೆಗೆ ಸೀಮಿತವಾಗಬಾರದು. ಹೆಚ್ಚುತ್ತಿರುವ ಉಷ್ಣ ತಾಪಮಾನ ನಿಯಂತ್ರಿಸಲು ಪ್ರತಿಯೊಬ್ಬರು ಗಿಡಗಳನ್ನು ಬೆಳೆಸಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸುನಿತಾ ಡಾಂಗಿ, ಯೋಜನೆಯ ಮೇಲ್ವಿಚಾರಕರಾದ ಶಿವರಾಜ್, ಕೃಷಿ ಮೇಲ್ವಿಚಾರಕರಾದ ಪ್ರಶಾಂತ್ ಹಾಗೂ ಶಾಲೆಯ ಶಿಕ್ಷಕರು, ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್ ನಾಗ್ನಳ್ಳಿ. ನನಗೆ ಒಂದು ಗಿಡದ ಜವಾಬ್ದಾರಿ ಕೊಟ್ಟಿದ್ರು, ತೆಂಗಿನ ಗಿಡದ ಜವಾಬ್ದಾರಿ ಕೊಟ್ಟಿದ್ರು. ಅದಕ್ಕೆ ಕದಂಬ ಅಂತ ಹೆಸರಿಟ್ಟಿದ್ದೆ. ನಾನು ಬರೆದು ಕದಂಬ ಅಂತ ಹೇಳಿ ಬರೆದು ಆ ಗಿಡಕ್ಕೆ ಒಂದು ದಾರ ತಗೊಂಡು ಕಟ್ಟಿದ್ದೆ. ನಾನು ಕಟ್ಟಿ ನನ್ನ ಕೆಲಸ ಏನು ಅಂತ ಹೇಳಿದ್ರೆ, ಪ್ರತಿದಿನ ಶಾಲೆಗೆ ಬೆಳಗ್ಗೆ ಒಂದು 10 ನಿಮಿಷ ಬೇಗ ಹೋಗ್ತಿದ್ದೆ. ನಾನು ಶಾಲೆಯ ಅವಧಿ ಏನಿತ್ತು ಆ ಅವಧಿಗಿಂತ ಒಂದು 10 ನಿಮಿಷ ಮುಂಚಿತವಾಗಿ ಹೋಗ್ತಾ ಇದ್ದೆ. ನೀರನ್ನು ಹಾಕ್ತಾ ಇದ್ದೆ. ಪ್ರತಿದಿನ ನೀರು ಹಾಕುವುದು. ಒಂದು 2 ತಿಂಗಳಿಗೆ 1 ತಿಂಗಳಿಗೆ ಏನಂತ ಹೇಳಿದ್ರೆ, ನಮ್ಮ ತಿಪ್ಪಿ ಗೊಬ್ಬರ ಇರ್ತದಲ್ಲ, ಗೊಬ್ಬರ ಒಂದು ಚೀಲ ಹಾಕೊಂಡು ಹೋಗಿ ಆ ಗೊಬ್ಬರ ಹಾಕುವಂಥದ್ದು ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ಇವತ್ತಿಗೂ ಸಹ ನಾನು ಕಲಿತಂಥ ಶಾಲೆಗೆ ಹೋದರೆ ಆ ತೆಂಗಿನ ಮರ ಏನಿದೆ ಬಹಳಷ್ಟು ದೊಡ್ಡದಾಗಿದೆ, ಬಹಳಷ್ಟು ನೆರಳು ಕೊಡ್ತಾ ಇದೆ, ಬಹಳಷ್ಟು ಫಲ ಕೊಡ್ತಾ ಇದೆ. ಇವತ್ತು ಶಾಲೆಯಲ್ಲಿ ತಯಾರಾಗ್ತಕ್ಕಂಥ ಬಿಸಿ ಊಟಕ್ಕೆ ಕೊಬ್ಬರಿ ಎಲ್ಲಿದೆ ಅಂತ ಹೇಳಿದ್ರೆ ಅದೇ ತೆಂಗಿನ ಮರ. ಇವತ್ತು ನಾವು ಸಾಂಕೇತಿಕವಾಗಿ ನಿಮ್ಮ ಶಾಲೆ ಆವರಣದಲ್ಲಿ ಗಿಡಗಳನ್ನು ನಾಟಿ ಮಾಡಿದ್ವಿ. ಅದರದ್ದು ಜವಾಬ್ದಾರಿ ಮುಂದೆ ಯಾರ್ದು ಅಂತ ಹೇಳಿದ್ರೆ ನಿಮ್ಮದು. ಅಂದರೆ ಅದಕ್ಕೆ ಏನಂತ ಹೇಳಿದ್ರೆ, ಪ್ರತಿದಿನ ನೀರು ಹಾಕುವಂಥದ್ದು ಮತ್ತು ಯಾವಾಗಲಾದರೂ ಒಂದು ಸಾರಿ ಗೊಬ್ಬರ ಹಾಕುವಂಥದ್ದು ಕೆಲಸವನ್ನು ಮಾಡಿ, ಮೇನ್ ಈ ನಮ್ಮ ದನಗಳಿಂದ ಅದನ್ನು ರಕ್ಷಿಸುವಂಥ ಜವಾಬ್ದಾರಿ ನಿಮ್ಮದಿರುತ್ತೆ. ಬಹಳಷ್ಟು ಪರಿಸರ ನಮಗೆ ಅನುಕೂಲ ಮಾಡಿಕೊಟ್ಟಿದೆ. ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ನೀವೆಲ್ಲ ಮಾಡಬೇಕು. ಇವತ್ತು ನೋಡ್ರಿ, ಹಣ್ಣಿನ ಗಿಡಗಳು ನಾವು ಆಸ್ಪತ್ರೆಗೆ ಹೋದರೆ ಎಲ್ಲ ಬರ್ತಾರೆ. ಏನಂತ ಹೇಳಿದ್ರೆ, ನೇತಾಡ್ಕೊಂಡು ಶುಗರ್ ಪೇಷಂಟ್ ಬರ್ತಾರೆ. ಗೊತ್ತಿದೆಯಾ? ಶುಗರ್ ಪೇಷಂಟ್ ಬರ್ತಾರೆ. ಇಲ್ಲ, ಶುಗರ್ ಪೇಷಂಟ್ ಬಂದು ನಮ್ದು ಅಷ್ಟಿದೆ ಶುಗರು, ನಮ್ದು ಇಷ್ಟಿದೆ. ನಮಗೇನು ಡಾಕ್ಟರ್ ಏನು ಹೇಳ್ತಾರೆ, ಶುಗರ್ ಪೇಷಂಟ್ ಇದ್ದವ್ರಿಗೆ ಏನು ಸಜೆಷನ್ ಮಾಡ್ತಾರೆ? ಸಕ್ಕರೆ ತಿನ್ನಬೇಡ್ರಿ, ಬೆಲ್ಲ ತಿನ್ನಬೇಡ್ರಿ ಅಂತ ಹೇಳ್ತಾರೆ. ಆದರೆ ಹಣ್ಣು ತಿನ್ನಿರಿ ಅಂತ ಹೇಳ್ತಾರೆ. ಯಾವ ಹಣ್ಣು ಅಂತ ಹೇಳಿದ್ರೆ, ಪ್ರಕೃತಿ ದತ್ತವಾಗಿ ಬರುವಂಥ ಹಣ್ಣುಗಳು. ಯಾವುದು? ಬೇರುಕಾಯಿ ಇರ್ಬೋದು. ಬೇರುಕಾಯಿ ಶುಗರಿಗೆ ಬೆಸ್ಟ್ ಅಂತ. ಅದನ್ನೆಲ್ಲ ನಾವೇನಂತ ಹೇಳಿದ್ರೆ ಇವತ್ತು ಗಿಡಗಳನ್ನು ತಂದಿದ್ದೇವೆ, ಕೊಟ್ಟಿದ್ದೇವೆ. ಅದನ್ನು ಹಚ್ಚಿ ನಾವೆಲ್ಲ ಏನಂತ ಹೇಳಿದ್ರೆ ಅದನ್ನು ಬೆಳೆಸುವಂಥ ಕೆಲಸವನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ನಮಗೆ ಈ ಪರಿಸರದಿಂದ ಆಗ್ತಕ್ಕಂಥ ಹಾನಿಗಳು ಎಷ್ಟಿದಾವೆ ಅಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಮುಕ್ತ ಭಾರತವನ್ನು ನಾವು ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಆದರೆ ಏನು, ನಾವು ಅದಕ್ಕೆ ಒಗ್ಕೊಂಡ್ಬಿಟ್ಟಿದ್ವಿ. ಪ್ಲಾಸ್ಟಿಕ್ ಇರದೆ ನಾವು ಹೊರಗಡೆ ಬರೋದಿಲ್ಲ, ದಿನ ಬೆಳಗ್ಗೆ ಅಂದರೆ ನಮಗೆ ಪ್ಲಾಸ್ಟಿಕ್ ಬೇಕೇ ಬೇಕು ಅನ್ನುವಂಥ ಇದಕ್ಕೆ ಬಂದಿದ್ದೇವೆ, ನಾವು ತೀರ್ಮಾನಕ್ಕೆ ಬಂದಿದ್ದೇವೆ. ಆದಷ್ಟು ಪ್ಲಾಸ್ಟಿಕ್ಕನ್ನು ಏನಂತ ಹೇಳಿದ್ರೆ ನಾವೆಲ್ಲ ಕಡಿಮೆ ಬಳಕೆಯನ್ನು ಮಾಡಬೇಕು. ನೀವೆಲ್ಲ ಇದ್ದೀರಿ, ಸಂತೆಗೆ ಹೋಗ್ತೀರಿ ತಂದೆ ಜೊತೆಗೆ ಅಥವಾ ತಾಯಿ ಜೊತೆಗೆ ಹೋದಾಗ ಅಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಕೊಡ್ತಾರೆ. ನೀವೇ ಹೇಳಿ ನಿಮ್ಮ ತಂದೆ ತಾಯಿಗೆ ಏನಂತ ಹೇಳಿದ್ರೆ, ನಾವೆಲ್ಲ ಒಂದು ಬಟ್ಟೆ ಚೀಲ ತೊಗೊಂಡು ಹೋಗೋಣ, ಸಂತೆಯಲ್ಲಿ ಇರ್ತಕ್ಕಂಥ ಕಾಯಿಪಲ್ಯ ಏನಂತ ತರಕಾರಿ ಎಲ್ಲ ಅದರಲ್ಲೇ ಹಾಕ್ಕೊಂಡು ಬರೋಣ ಅನ್ನುವಂಥದ್ದನ್ನು ನೀವು ಹೇಳಬೇಕು. ನೀವು ಹೇಳಿದ್ರೆ ತಂದೆ ತಾಯಿ ಗ್ಯಾರಂಟಿ ಕೇಳ್ತಾರೆ. ಅರ್ಥ ಆಯ್ತಾ? ಇನ್ಮೇಲೆ ಪ್ಲಾಸ್ಟಿಕ್ಕನ್ನು ನಾವೇನಂತ ಹೇಳಿದ್ರೆ ಪರಿಸರಕ್ಕೆ ಕಡಿಮೆ ಕೊಡೋಣ, ಜಾಸ್ತಿ ಕೊಡೋದು ಬೇಡ. ಪ್ಲಾಸ್ಟಿಕ್ಕನ್ನು ನಾವು ಜಾಸ್ತಿ ಬಳಕೆ ಮಾಡಿದ್ವಿ, ಅದನ್ನು ಕ್ಯಾರಿ ಬ್ಯಾಗಲ್ಲಿ ತೊಗೊಂಡ್ಬಂದ್ವಿ, ಅದನ್ನೇನು ಮಾಡಿದ್ವಿ ಅಂತ ಹೇಳಿದ್ರೆ ಯೂಸ್ ಮಾಡಿ ಮತ್ತೆ ಬಿಸಾಕ್ತೇವೆ. ಅದರಲ್ಲಿ ತರಕಾರಿ ಎಲ್ಲ ಹೆಚ್ಚಿರ್ತಕ್ಕಂಥದ್ದನ್ನು ಕಟ್ಟಿ ಬಿಸಾಕ್ತೇವೆ. ಅದನ್ನು ಆಕಳು ಅಥವಾ ಏನಂತಾರೆ ಎಮ್ಮೆ ಅವೆಲ್ಲ ಏನು ಮಾಡ್ತವೆ, ಹಾಗೆ ತಿಂದುಬಿಡ್ತವೆ. ಹಾಗೆ ತಿಂತು ಅಂತ ಹೇಳಿದ್ರೆ ಅದರ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ಗಿಡ ಮರಗಳು ನೀವೆಲ್ಲ ಹೇಳಿದ್ರಿ ಆಮ್ಲಜನಕವನ್ನು ಕೊಡುತ್ತೆ ಅಂತ ಹೇಳಿ. ಈ ಆಮ್ಲಜನಕದ ಮೌಲ್ಯವನ್ನು ನಾವು ಯಾವಾಗ ಕಂಡುಕೊಂಡಿದ್ದೇವೆ? ಮನುಷ್ಯನಿಗೆ ಯಾವ ಸಸಿಗೆ ತಮಗೆ ನೇಮಕ ಮಾಡ್ತೀವಿ, ಮುಂದಿನ ವರ್ಷ ಬರತನ ಇದ್ದು ಅಂದ್ರೆ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು
ನಿಮಗೆ ಬಹುಮಾನ ರೂಪವಾಗಿ ನಾವು ಕೊಡ್ತೀವಿ. ಯಾಕಂದ್ರೆ ಆ ಬಹುಮಾನ ಅಂದ್ರೆ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ದೇವರಾದ ಮಂಜುನಾಥನ ಪ್ರಸಾದ ಜೊತೆಗೆ ಅದರ ಒಂದು ನಿಮಗೆ ಶಿಕ್ಷಣ ಪಡಲಿಕ್ಕೆ ಯಾವ ರೀತಿ ಮುಂದುವರಬೇಕಂತ ಒಂದು ವಾತಾವರಣ ನಾವು ಈ ಒಂದು ವೇದಿಕೆ ಮುಖಾಂತರ ನಿರ್ಮಿಸಿಕೊಳ್ಳಕ್ಕೆ ನಾನು ಬದ್ಧನಾಗಿದ್ದೇನೆ. ಮಕ್ಕಳೇ, ಇವತ್ತು ತಮಗೆಲ್ಲ ಗೊತ್ತಿದೆ, ಸರ್ ಕೇಳಿದ್ರು ಪರಿಸರ ಅಂದ್ರೆ ಏನು ಅಂತ ಹೇಳಿ. ತಾವೆಲ್ಲ ಅಚ್ಚುಕಟ್ಟಾಗಿ ಆನ್ಸರ್ ಉತ್ತರ ಕೊಟ್ಟಿದ್ದೀರಿ. ತಮಗೆ ಗೊತ್ತಿದ್ದ ವಿಷಯ ಇದೆ. ಮುಂದೆ ಇರ್ತಾ ಇನ್ನೂ ಒಂದು ಟೆಕ್ನಿಕಲ್ಲಿಂದ ಏನೇನೋ ಬರ್ತಾ ಇದ್ದೇವೆ. ಆದರೂ ಕೂಡ ಇಂಥ ಒಂದು ವಾತಾವರಣದಲ್ಲಿ ತಾವೆಲ್ಲ ಒಂದು ಪರಿಸರ ಮಾಲಿನ್ಯ ಕುರಿತು ತಮಗೆ ಭಾಳಷ್ಟು ಇನ್ನೂ ವಿಷಯಗಳು ತಿಳ್ಕೊಬೇಕಾಗ್ಯದ. ಅದು ತಿಳ್ಕೊಳ್ರಿ. ಸರ್ಕಾರ ಪಠ್ಯ ಪುಸ್ತಕದಲ್ಲಿ ಕೂಡ ಪರಿಸರ ಯಾವ ರೀತಿ ಉಳಿಸ್ಕೋಬೇಕು ಅಂತಕ್ಕಂಥ ಅವರು ಕೂಡ ಪಠ್ಯ ಪುಸ್ತಕದಲ್ಲಿ ಕೂಡ ಬರೆದಿದ್ದಾರೆ. ಅದು ತಾವೆಲ್ಲರೂ ಮನಗಂಡು ಈಗಾಗಲೇ ರಿಜಾಬಲಿ ಸರ್ ಮಾತಾಡಿದಾಗೆ ಕೊರೋನಾ ಟೈಮಲ್ಲಿ ಯಾವ ರೀತಿ ಹದಗೆಟ್ಟಿತ್ತು ಅಂತಕ್ಕಂಥ ಮಾತಾಡಿದರು. ಆ ಒಂದು ಕೊರೋನಾದಲ್ಲಿ ಕೂಡ ನಮ್ಮ ಕ್ಷೇತ್ರ ಧರ್ಮಸ್ಥಳದಿಂದ ವೆಂಟಿಲೇಟರ್ ಕೂಡ ಕೊಟ್ಟಿದ್ದೀವಿ ನಾವು. ಕೊರೋನಾಕ್ಕೆ ಯಾರು ಎಫೆಕ್ಟ್ ಆಗ್ತದ ಅವರಿಗೆ ವೆಂಟಿಲೇಟರ್ ಕೊಟ್ಟಿದ್ದೀವಿ. ಲಾರಿ ಗಂಟಲೆ ಅಕ್ಕಿ ಕೊಟ್ಟಿದ್ದೀವಿ. ಅವಾಗ ನಾವು ಸ್ವತಃ ದುಡಿದಿದ್ದೀವಿ. ಅಂದ್ರೆ ನಾವು ಒಂದು ನಮ್ಮ ಜೀವದ ಒಂದು ಕಳೆದು ಒಂದು ಮಾರ್ಕ್ಸ್ ಹಾಕೊಂಡು ನಮಗೆ ಸರ್ಕಾರ ತಹಸೀಲ್ದಾರ್ ಕಡೆ ನಮ್ಮ ಕ್ಷೇತ್ರ ಧರ್ಮಸ್ಥಳಕ್ಕೊಂದು VIP ಪಾಸೆ ಕೊಟ್ಟಿದ್ರು ತಿರುಗಾಡ. ಆಯ್ತು, ಇಲ್ಲಿ ಗಾಂಧಿನಗರದಲ್ಲಿ ಒಂದು ಕುಷ್ಠರೋಗಿಗಳೊಂದು ಕಾಲನಿ ಇದೆ, ಅಲ್ಲಿ ಅಡಿಗೆ ಮಾಡಿ ಊಟ ಮಾಡಿಸಿ ಸರ್ ಅವರಿಗೆ. ಅಂತ ಒಂದು ಕ್ಷೇತ್ರ ಧರ್ಮಸ್ಥಳದ ಅಪ್ಪಾಜಿಯವರ ಕೃಪಾಶೀರ್ವಾದದಿಂದ ನಮ್ಮ ಕಲಬುರಗಿಯಲ್ಲಿ ಬಹಳಷ್ಟು ಅನಾಹುತ ಆಗೋದು ನಮ್ಮ ವೆಂಟಿಲೇಟರ್ ಮುಖಾಂತರ ಆಗಲಿ, ಅವರಿಗೆ ಊಟ ಕೊಡುವಂಥ ಮುಖಾಂತರ ಆಗಲಿ ಬಹಳಷ್ಟು ನಾವು ಆಗಂತ ಒಂದು ಅನಾಹುತ ಆಗೋ ತಪ್ಪಿಸಿದ್ದೀವಿ. ಅದು ಕ್ಷೇತ್ರ ಮಂಜುನಾಥನ ಆಶೀರ್ವಾದದಿಂದ ಅಂತ ಇವತ್ತು ನಾನು ವೇದಿಕೆ ಮೇಲೆ ಭಾಗವಹಿಸ್ತೇನೆ. ಕಲೀಲಿಕ್ಕೆ, ಶಿಕ್ಷಣ ಕಲೀಲಿಕ್ಕೆ ಪೂಜ್ಯ ಕಾಮಂದರು ಯಾವುದೇ ರೀತಿಯಾಗಿ ಹಿಂದಿರುಗಿಸಲಾಯಿತು. ಸರ್ಕಾರ ಶಾಲೆಯಲ್ಲಿ, ಗ್ರಾಂಟ್ ಶಾಲೆಯಲ್ಲಿ ಶಿಕ್ಷಕರಿಲ್ಲ. ಎಷ್ಟೋ ಶಿಕ್ಷಕರು 30 ವರ್ಷ ಆಯಿತು ಶಿಕ್ಷಕರು ನೇಮಕ ಆಗಿಲ್ಲ. ಗ್ರಾಂಟ್ ಅನುದಾನ ಶಾಲೆಯಲ್ಲಿ, ಅನುದಾನಿತ ಶಾಲೆಯಲ್ಲಿ ಒಂದೇ ಮಕ್ಕಳು, ಒಂದು ಟೀಚರ್ ಇದ್ರು ಅಂದ್ರೆ 150 ಮಕ್ಕಳು ಇವೆ. ಅದು ಒಂದು ಮನಗಂಡು ಅಪ್ಪಾಜಿಯವರು ಜ್ಞಾನದೀಪ ಯೋಜನೆಯಲ್ಲಿ ಇವತ್ತು ಹೋದ ವರ್ಷ 54 ಟೀಚರ್ಸ್ ನಾವು ಅಪ್ಪಾಜಿಯವರು ಪಟ್ಟಿದ್ದಾರೆ. ಈ ವರ್ಷ ಕೂಡ ಬಂದಿದೆ. ಅದು ಕೂಡ ಅರ್ಜಿ ಬರ್ತಾ ಇದ್ದೀವಿ, ಸಾಹೇಬರ ಗಮನಕ್ಕಿದೆ. ಅದಕ್ಕೆ ಇಂಥ ಒಂದು ಅವಕಾಶವನ್ನು ನಮ್ಮ ಅಪ್ಪಾಜಿಯವರು ಮಾಡಿಕೊಟ್ಟಿದ್ದಾರೆ. ಆ ಒಂದು ಅಪ್ಪಾಜಿಯವರ ಏನು ಇದು ಇದೆ, ಕನಸಿದೆ, ಅದು ನನಸು ಮಾಡೋಕ್ಕೆ ಎಲ್ಲ ಅವರಿಗೆ ನಾವು ಸಪೋರ್ಟ್, ಸಹಾಯ ಸಹಕಾರ ಮಾಡಬೇಕು. ನಾವೇನಲ್ಲಿ ಸಹಾಯ ಸಹಕಾರ ಮಾಡೋಕ್ಕೆ ನಾವೇನಾದ್ರು ರೂಪಾಯಿಯನ್ನು ಹಾಕೋದಿಲ್ಲ. ಇಂಥ ಒಂದು ಕಾರ್ಯಕ್ರಮ ಯೋಜನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇವತ್ತು ಅಪ್ಪಾಜಿಯವರು ಕೈ ಬಲಪಡಿಸಬೇಕು ಅಂತಕ್ಕಂಥ ವಾತಾವರಣವನ್ನು ನಾವು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ನಿರ್ಮಿಸಿದ್ದೀವಿ.